ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸುರುಚಿ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡೋಕ್ಕೆ ಹೊರಟಿದ್ದೀವಿ ಒಂದು ಸೂಪರ್ ಫೇಮಸ್ ಸ್ವೀಟ್. ಅದೇ ನಮ್ಮ ಕರ್ನಾಟಕ ಸ್ಟೈಲ್ ಗುಲಾಬ್ ಜಾಮೂನ್. ಸಖತ್ ಸಾಫ್ಟ್ ಜ್ಯೂಸಿ, ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ. ಇದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಏನೇನು ಬೇಕು ಮಾಡೋಕ್ಕೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುಲಾಬ್ ಜಾಮೂನ್ ಮಾಡೋದು ತುಂಬಾ ಈಸಿ. ಇದರಲ್ಲಿರೋದು 2 ಸ್ಟೆಪ್ ಮೇಯ್ನ್ ಆಗಿ. ಒಂದು ಜಾಮೂನ್ ಫ್ರೈ ಮಾಡ್ಕೊಳ್ಳೋದು, ಇನ್ನೊಂದು ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದು. ಬೇಕಾಗಿರೋ ಪದಾರ್ಥಗಳು: MTR ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ವಿ, ಹಾಗೆ 1 ಕಪ್ ಶುಗರ್, 7ರಿಂದ 8 ಏಲಕ್ಕಿ. ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ, ಬನ್ನಿ ಶುರು ಮಾಡೋಣ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ 4 ಗ್ಲಾಸ್ ನೀರನ್ನು ಹಾಕಿ ಕುದಿಯೋಕ್ಕೆ ಬಿಡಿ. ಕುದಿಯಕ್ಕೆ ಇಟ್ಟಿದ್ವಿ, ನೋಡಿ ಕುದೀತಾ ಇದೆ. 1 ಕಪ್ ಶುಗರ್ ಅಂದರೆ ಸಕ್ಕರೆ ಹಾಕೊಳ್ಳಿ. ಸ್ವಲ್ಪ ಹೊತ್ತು ತಿರುಗಿಸಿ, ಆಗ ಸಕ್ಕರೆ ಸ್ವಲ್ಪ ಕರಗುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸೊ ಪಾಕ ಪಕ್ಕದಲ್ಲಿ ರೆಡಿ ಆಗ್ತಾ ಇರಲಿ. ತಗೊಂಡಿರೋಂಥ 1 ಕಪ್ ಜಾಮೂನ್ ಪೌಡರ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಸೊ ನೋಡ್ಕೊಂಡು ನೀರು ಹಾಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಸಾಫ್ಟಾಗಿ ನೈಸಾಗಿ ಇರಬೇಕು. ಚೆನ್ನಾಗಿ ಕಲಿಸಿರೋ ಜಾಮೂನ್ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ, ಅಂದರೆ ರೌಂಡ್ ಬಾಲ್ ಥರ ಮಾಡ್ಕೊಳ್ಳಿ. ಸೈಜ್ ಮೀಡಿಯಮ್ ಆಗಿರಲಿ, ಯಾಕಂದರೆ ಸಕ್ಕರೆ ಪಾಕದಲ್ಲಿ ಹಾಕೊಳ್ತೀವಲ್ಲ, ಸೈಜ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ. ನಾವು ಮಾಡಿರೋ ಸೈಜ್ ಮಾಡ್ಕೊಳ್ಳಿ ಸಾಕು. ಕೆಲವರಿಗೆ ಚಿಕ್ಕದು ಇಷ್ಟ ಆಗುತ್ತೆ, ಕೆಲವರಿಗೆ ದೊಡ್ಡದು ಇಷ್ಟ ಆಗುತ್ತೆ. ಸೈಜ್ ಎಲ್ಲ ನಿಮ್ಮಲ್ಲಿ ಬಿಟ್ಟಿದ್ದು. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಟಿರೋ ಜಾಮೂನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾನ್ಗೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಯಿತಾ? ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ಮೆಲ್ಲಕ್ಕೆ ಎಣ್ಣೆ ಒಳಗಡೆ ಬಿಡಬೇಕು. ನೀವು ನೋಡ್ತಾ ಇದ್ದೀರಲ್ಲ ಹಾಗೆ. ಸ್ವಲ್ಪ ಲೈಟಾಗಿ ಅಲ್ಲಾಡಿಸಿ, ಜಾಸ್ತಿ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಡಿ. ಇಷ್ಟು ಕಲರ್ ಬಂದರೆ ಸಾಕು. ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಫ್ರೈ ಆಗಿದೆ. ಫ್ರೈ ಆಗಿರೋ ಜಾಮೂನ್ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡೋಣ, ಆಯಿತಾ? ಈ ಫ್ರೈ ಮಾಡಿರೋ ಜಾಮೂನ್ ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ, ಸಕ್ಕರೆ ಪಾಕ ಕೊಡೋಣ. ಚೆನ್ನಾಗಿ ಕುದ್ದಿ ಸ್ವಲ್ಪ ತಣ್ಣ ಆಗಿರೋ ಸಕ್ಕರೆ ಪಾಕಕ್ಕೆ ಒಂದೊಂದಾಗಿ ಬಿಡ್ತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೈನಲ್ ಆಗಿ ಫ್ಲೇವರ್ ಕೊಡೋ ಟೈಮ್. ಒಂದು ಮಿಕ್ಸರ್ ಜಾರ್ ತಗೊಳ್ಳಿ, 2 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು 6ರಿಂದ 7 ಏಲಕ್ಕಿ ಹಾಕಿ ಸ್ವಲ್ಪ ಪೌಡರ್ ಮಾಡ್ಕೊಳ್ಳಿ. ಇಷ್ಟು ರುಬ್ಕೊಂಡ್ರೆ ಸಾಕು. ಪಾಕದಲ್ಲಿ ಹಾಕಿರೋ ಜಾಮೂನ್ಗೆ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡಿ, ಕಮ್ಮಿ ಅಂದ್ರೂ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಬಿಡಿ. ಆಗ ಪಾಕ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗೆ ತಿನ್ನಕ್ಕೂ ಸಖತ್ ಸಾಫ್ಟ್ ಜ್ಯೂಸಿ, ಬಾಯಲ್ಲಿ ಹಾಗೆ ಕರ್ಗೋಗುತ್ತೆ. ಸೂಪರ್ ಸಾಫ್ಟ್ ಜಾಮೂನ್ ರೆಡಿ. ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಕೂಡ ಸರ್ವ್ ಮಾಡಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.